ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇದು ಕಾಂಗ್ರೆಸ್ನ ವಾಗ್ದಾಳಿ ಆದರೆ ಇತ್ತೊಂದು ಕಡೆ ಛಲವಾದಿ ನಾರಾಯಣಸ್ವಾಮಿ ಅವರ ಸಮರ್ಥನೆ. ಇಂಧನ ಕೊರತೆ ಇದೆ, ಚಿನ್ನದ ಬೆಲೆ ಹೆಚ್ಚಳ ಆಗಿದೆ. ಪ್ರಧಾನಿ ಮೋದಿ ಹೇಳಿಕೆಯಲ್ಲಿ ತಪ್ಪೇನಿದೆ? ಕೈ ಆರೋಪಕ್ಕೆ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಇಂಧನದ ಕೊರತೆ ಇದೆ, ಚಿನ್ನದ ಬೆಲೆ ಹೆಚ್ಚಳ ಆಗಿದೆ, ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಆ ರೀತಿಯಾಗಿ ಹೇಳಿದ್ದಾರೆ. ಅವರ ಹೇಳಿಕೆಯಲ್ಲಿ ತಪ್ಪೇನಿದೆ? ಹೀಗಂತ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಆರೋಪಗಳಿಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಚಿನ್ನ ಖರೀದಿ ಮಾಡಿದರೆ ನಾಳೆ ನಷ್ಟ ಆಗಬಹುದು, ಆ ಕಾರಣಕ್ಕಾಗಿ ಮೋದಿ ಅವರು ಆ ಮಾತುಗಳನ್ನು ಆಡಿದ್ದಾರೆ. ಇದನ್ನ ಕಾಂಗ್ರೆಸ್ ನೆಗ್ಲೆಕ್ಟ್ ಮಾಡೋದು ಉತ್ತಮ ಅಂತ ಛಲವಾದಿ ನಾರಾಯಣಸ್ವಾಮಿ ಅವರ ಮಾತು. ವಿರೋಧ ಮಾಡಲಿಕ್ಕೆ ಯಾವುದೇ ಕಾರಣ ಬೇಕಾಗಿಲ್ಲ, ಅವರು ಎಲ್ಲವನ್ನೂ ಮಾಡ್ತಾರೆ. ಯಾಕಂತಂದರೆ ಬರೀ ಈಗ ಅಷ್ಟಕ್ಕೆ ಮಾತ್ರ ಜೀವಿತ ಆಗಿದೆ. ಇದರಲ್ಲಿ ತಪ್ಪೇನಿದೆ? ಪೆಟ್ರೋಲ್ ಡೀಸೆಲ್ನ ಕೊರತೆ ಆಗ್ತಾ ಇದೆ. ಹೊರದೇಶದಲ್ಲಿ ಇವತ್ತು ನಾವು ಹೊರದೇಶದ ಮೇಲೆ ತೈಲಗಳಾದ ಹಾಗಾಗಿ ನಾವು ಅವರ ಮೇಲೆ ಆಶ್ರಯವನ್ನು ನಡೆಸಿಕೊಂಡಿದ್ದೇವೆ. ಅಲ್ಲಿ ಕೊರತೆ ಆದಾಗ, ಬೆಲೆ ಹೆಚ್ಚಾದಾಗ ಇಂಥವುಗಳನ್ನು ಕಡಿಮೆ ಮಾಡಬೇಕು. ಇವತ್ತು ವೆಹಿಕಲ್ಗಳು ಇವಿ ಬರ್ತಾ ಇರೋದು ಯಾಕೆ? ಇವೆಲ್ಲವನ್ನು ಕೊರತೆನ ನೀಗಿಸಲಿಕ್ಕೆ. ಆಮೇಲೆ ಚಿನ್ನದ ಬೆಲೆ ಯಾವ ಕಾಲಕ್ಕೆ ಹೆಚ್ಚಾಗ್ತದೋ ಕಡಿಮೆ ಆಗ್ತದೋ ಯಾರಿಗೂ ಗೊತ್ತಿಲ್ಲ. ನಾಳೆ ದಿವಸ ನೀವು ಹೆಚ್ಚಿನ ಚಿನ್ನವನ್ನು ತೆಗೆದು ಇಟ್ಕೊಂಡಿರ್ತೀರಿ ಅಂತ ಇಟ್ಕೊಳ್ಳಿ, ನಿಮ್ಮ ಭರವಸೆ ಏನು? ಮತ್ತಷ್ಟು ಹೆಚ್ಚಬಹುದು ಅದರ ಬೆಲೆಗಳು ಅಂತ. ತಕ್ಷಣಕ್ಕೆ ಇವತ್ತು ಲಕ್ಷಾಂತರ ರೂಪಾಯಿ ಇರತಕ್ಕಂಥ ಬೆಲೆ ನಾಳೆ ಸಾವಿರಗಳಿಗೆ ಬಂದುಬಿಟ್ರೆ ಆಗ ನಿಮ್ಮ ಪರಿಸ್ಥಿತಿ, ಹಣ ಕಳ್ಕೊಳ್ತೀರಲ್ವಾ? ಈ ಕಾರಣಗಳಿಂದ ಇಂಥ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಜವಾಬ್ದಾರಿಯ ಮಾತುಗಳನ್ನು ಅವರು ಆಡಿದ್ದಾರೆ. ನೀವು ಜವಾಬ್ದಾರಿಯ ಮಾತುಗಳನ್ನು ಬೇಜವಾಬ್ದಾರಿತನದಿಂದ ನೀವು ವರ್ತನೆ ಮಾಡಿ ಅದನ್ನು ವಿರೋಧಿಸೋದಾದರೆ ಅದಕ್ಕೆ ಜನರು ಉತ್ತರ ಕೊಡ್ತಾರೆ. ಪ್ರಧಾನಮಂತ್ರಿಗಳು ಅದನ್ನು ಉತ್ತರ ಕೊಡಬೇಕಾಗಿಲ್ಲ. ಆದರೆ ಇಂಥ ಕ್ಷುಲ್ಲಕ ವಿಷಯಗಳಿಗೆ, ಕಾಂಗ್ರೆಸ್ನವರ ಹೇಳಿಕೆಗಳಿಗೆ ನಾವು ಕೂಡ ಉತ್ತರ ಕೊಡಬೇಕಾಗಿಲ್ಲ. ಅದನ್ನು ನೆಗ್ಲೆಕ್ಟ್ ಮಾಡತಕ್ಕಂಥದ್ದೇ ಸರಿ ಅಂತಕ್ಕಂಥದ್ದು. ಯಾಕೆ ಅಂತ ಇತ್ತೀಚೆಗೆ ನಿನ್ನೆನೂ ಹೇಳಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು, ಕಾಂಗ್ರೆಸ್ ಅಂತಂದರೆ ಎಂಥ ಪಕ್ಷ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ವಿರೋಧ ಮಾಡಲಿಕ್ಕೆ ಯಾವುದು